ಓ ಪ್ರೇಮ್, ನೀನು ಅಮೆರಿಕಕ್ಕೆ ಹೊರಡೋದಕ್ಕೆ ಎಲ್ಲ ಸಿದ್ಧತೆ ಮಾಡಿರುವೆ ತಾನೆ? ಅಣ್ಣ, ನಾನು ಈಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದೇನೆ ಅಣ್ಣ. ನೋಡು ಪ್ರೇಮ್, ಅಪಾರ ಬಂಡವಾಳ ಹೂಡಿ ಇಂಡಿಯಾದಲ್ಲೇ ಇಲ್ಲದಂತಹ ಫ್ಯಾಕ್ಟರಿಯನ್ನು ನಿರ್ಮಿಸುತ್ತಿದ್ದೇವೆ. ತುಂಬಾ ಎಚ್ಚರಿಕೆಯಿಂದ ಫ್ಯಾಕ್ಟರಿ ಆಗುಗಳ ಬಗ್ಗೆ ಅಧ್ಯಯನ ಮಾಡಿ ಬರಬೇಕು. ಆಯ್ತಣ್ಣ, ನಿಮ್ಮ ಇಷ್ಟದಂತೆ ಅಧ್ಯಯನ ಮಾಡು ಬರ್ತೇನಣ್ಣ. ನಾನು ಅಮೆರಿಕಕ್ಕೆ ಹೋಗೋದಕ್ಕೂ ಮುಂಚೆ ನಿಮ್ಮಲ್ಲೊಂದು ಮಾತು ಕೇಳಬೇಕಣ್ಣ. ಕೇಳು, ಅದಕ್ಕೇನಂತೆ? ನಾನು ಒಂದು ಹುಡುಗಿನನ್ನ ಲವ್ ಮಾಡ್ತಾ ಇದ್ದೀನಣ್ಣ. ಆ ಹುಡುಗಿನನ್ನ ಮದುವೆ ಆಗಬೇಕಂತ ಇದ್ದೀನಣ್ಣ. ಓ, ಅದಕ್ಕೇನಂತೆ? ಯಾರೋ ಆ ಹುಡುಗಿ? ಅದೇ ಈ ಊರಿನ ಬಡ ರೈತ ರಾಮಯ್ಯನ ಮಗಳು. ನಿನಗೇನು ತಲೆಗೆಲ್ಲ ಕೆಟ್ಟಿದೆ? ನಾನು ಚಪ್ಪಲಿ ಬಿಡೋ ಜಾಗಕ್ಕೂ ಸಮವಲ್ಲದ ದರಿದ್ರ. ನನ್ನ ಮನೆಯ ನೆಂಟರನ್ನಾಗಿ ಮಾಡಿಕೊಳ್ಳ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅಣ್ಣ ಅಣ್ಣ ಅಂತದ್ದು ವಿಚಾರದಲ್ಲಿ ಅವರು ಬಡವರೇ ಆಗಿರಬಹುದಣ್ಣ. ಗುಣ ಮಾನವೀಯತೆಯಲ್ಲಿ ನಮಗಿಂತ ಶ್ರೀಮಂತರಣ್ಣ. ಗೌರವ, ಮಾನವೀಯತೆ ಇವೆಲ್ಲ ಈಗಿನ ಕಾಲದ ಶ್ರೀಮಂತರಿಗೆ ಹಿಡಿಸಲ್ಲ. ಈ ಕಾಲದಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ಹಣವಿದ್ದರೆ ಹೆಣನು ಕೂಡ ಬಾಬಿಡಿಸಬಹುದು ಅನ್ನೋ ಸಿದ್ಧಾಂತವನ್ನು ನಾನು. ನೋಡು ಪ್ರೇಮ್, ನಿನಗಾಗಿ ಬೆಂಗಳೂರಿನಲ್ಲಿ ನಾನು ಒಂದು ಹೆಣ್ಣು ನೋಡಿದ್ದೇನೆ. ಬೇಕಾದಷ್ಟು ಶ್ರೀಮಂತರು, 10 ಫ್ಯಾಕ್ಟರಿಗಳಿವೆ, ಒಬ್ಬಳೇ ಮಗಳು. ಆದರೆ ಆಕಸ್ಮಿಕವಾಗಿ ಮೊನ್ನೆ ನಡೆದ ಕಾರ್ ಅಪಘಾತದಲ್ಲಿ ಒಂದು ಕಣ್ಣು ಹೋಗಿದೆ ಅಷ್ಟೇ. ಅದು ಬಿಟ್ಟರೆ ಶ್ರೀಮಂತಿಕೆಯಲ್ಲಿ ನನಗಿಂತಲೂ ಒಂದು ಕೈ ಮುಂದು. ಪರವಾಗಿಲ್ಲ ಅಣ್ಣ. ಹಣದ ಆಸೆಯಿಂದ ಯಾವುದೋ ಕುಂಟಿನೋ ಕುರುಡಿನೋ ಕುರಿಪಿನೋ ನನ್ನ ಕೊರಳಿಗೆ ಕಟ್ಟಲಿಕ್ಕೆ ರೆಡಿಯಾಗಿದೆಯಣ್ಣ. ಸಾರ್ಥಕವಾಯ್ತಣ್ಣ ನಾನು ನಿನ್ನ ತಮ್ಮನ ಹುಟ್ಟಿದ್ದಕ್ಕೆ. ಅಲ್ಲಣ್ಣ, ದೇವರು ನಮ್ಗೆ ಇಷ್ಟೆಲ್ಲ ಕೊಟ್ಟಿರುವಾಗ ಬೇರೆಯವರ ಹಣದಾಸೆ ನಮಗೆ ತಕ್ಕಣ್ಣ. ನನ್ನ ಚಿಂದನಾದರೂ ಕಟ್ಟಿಕೊಂಡು ಕೂಲಿನಾದರೂ ಮಾಡಿಕೊಂಡು ಬದುಕುವುದೇ ಮೇಲಣ್ಣ. ಸಿಂಗು ಅಂತೆ ಸಿಂಗು. ಇನ್ನೊಂದು ಸಾರಿ ಆ ದರಿದ್ರ ಹೆಣ್ಣಿನ ಹೆಸರೆತ್ತಿದರೆ ನಾನು ಸುಮ್ಮನಿರಲ್ಲ. ಅವಳೊಬ್ಬಳನ್ನು ಬಿಟ್ಟು ಬೇರೆ ಯಾರನ್ನಾದರೂ ಕಟ್ಟಿಕೋ. ಯಾಕಣ್ಣ, ನನ್ನ ಚಿಂದನನ್ನು ಕಟ್ಟಿಕೊಳ್ಳಕ್ಕೆ ಅವಳಿಗೆ ಏನಾಗಿದೆಯಣ್ಣ? ಅವಳೇನು ಕುಂಟಿನೋ ಕುರುಪಿನೋ ಸಾಕ್ಷಾತ್ ಕಲ್ಪನೆ ಆಗಿದ್ದಾಳಣ್ಣ. ನೀವು ನಮ್ಮಿಬ್ಬರ ಮದುವೆಗೆ ಒಪ್ಪದಿದ್ದರೂ ಅಡ್ಡಿ ಇಲ್ಲಣ್ಣ. ನಾವಿಬ್ಬರು ಒಂದಾಗದು ಇದ್ದರೆ ಸಾಧ್ಯವಿಲ್ಲ. ನಾನು ಬದುಕಿರೋದಿಲ್ಲ, ಸಾಧ್ಯವಿಲ್ಲಣ್ಣ. ನಾನು ಚಿಂದನಾದರೂ ಕಟ್ಟಿಕೊಂಡು ಕೂಲಿನಾದರೂ ಮಾಡ್ಕೊಂಡು ಸಾಕ್ತೀನಣ್ಣ. ತೋಳಲ್ಲಿ ಬಲವಿದೆ, ಮನದಲ್ಲಿ ಪ್ರೀತಿಸುವ ಶಕ್ತಿ ಇದೆ. ರಾಣಿ ತರ ನೋಡ್ಕೊಂತೀನಣ್ಣ ಅವಳ. ವೆರಿ ಗುಡ್ ಪ್ರೇಮ್. ಲವ್ ನಿಜವಾದ ಪ್ರೀತಿಸೋ ಹೃದಯ ಅಂದ್ರೆ ನಿಂದೆ ಕಣ. ಅಣ್ಣ, ನೀವಾ ಈ ಮಾತು ಹೇಳುತ್ತಿರೋದು? ಎಸ್, ನಾನೇ. ನೋಡು ಪ್ರೇಮ್, ಪ್ರೀತಿಸೋ ಪ್ರೇಮ ತಡೆಯೋ ಶಕ್ತಿ ನನಗೂ ಇಲ್ಲ, ನಮ್ಮಿಬ್ಬರನ್ನು ಹುಟ್ಟಿಸಿರೋ ಅಪ್ಪನಿಗೂ ಇಲ್ಲ. ಡೋಂಟ್ ವರಿ, ನೀನು ಅಮೆರಿಕಕ್ಕೆ ಹೋಗಿ ಬಾ. ನೀನು ಬರುವಷ್ಟರದಲ್ಲಿ ಎಲ್ಲ ಮಾಡಿ ಮುಗಿಸಿರುತ್ತೇನೆ. ಏನಣ್ಣ ನೀವು ಹೇಳ್ತಾ ಇರೋದು? ನನಗೆ ಒಂದು ಅರ್ಥವಾಗುತ್ತಿಲ್ಲ. ಅಷ್ಟು ಗೊತ್ತಾಗಲಿಲ್ಲ ನಾನು ಹುಚ್ಚ. ಅದೇ ನಿನ್ನ ಮದುವೆಗೆ ಬೇಕಾಗಿರೋ ಸಿದ್ಧತೆ ಮಾಡಿರುತ್ತೇನೆ ಅಂದೆ ಅಷ್ಟೇ.
ಹಲೋ ಭಯ್ಯ, ನಮಸ್ಕಾರ. ಹಲೋ ಪ್ರೇಮ್, ಯಾಕ ಒಂಥರ ಇದೆಯಾ? ಪ್ರೇಮ್, ಇನ್ನು ಗಂಗು ಬಂದಾಯ್ತಲ್ಲ, ನೀನು ಜೋಪಾನವಾಗಿ ಅಮೆರಿಕಕ್ಕೆ ಹೋಗಿ ಬಾ. ನನಗೆ ಅರ್ಜೆಂಟ್ ಆಗಿ ಮೀಟಿಂಗ್ ಇದೆ. ಗಂಗು, ನಾನಿನ್ನು ಬರಲೆ.